ಸೋದರಿಗೆ ನಮಸ್ಕಾರ. ಗೆಳೆಯರೇ, ನಾನು ನಿನ್ನೆ ನಿಮಗೆ ಒಂದು ನೋಟಿಫಿಕೇಶನ್ ಬಗ್ಗೆ ಹೇಳಿದ್ದೆ. ಅದು ಲ್ಯಾಂಡ್ ಸರ್ವೇಯರ್ ಬಗ್ಗೆ. ಲ್ಯಾಂಡ್ ಸರ್ವೇಯರ್ ಬಗ್ಗೆ ನಾನು ನೋಟಿಫಿಕೇಶನ್ ಹೇಳಿದಾಗ ನಿಮಗೆ ಬರೀ ನಾನ್ ಹೆಚ್ ಕೆ ಅಂದರೆ ಆರ್ ಪಿ ಸಿ ರಿಲೇಟೆಡ್ ಮಾತ್ರ ಹೇಳಿದ್ದೆ. ನಾನ್ ಹೆಚ್ ಕೆ ಅಂದರೆ ಏನು, ಆರ್ ಪಿ ಸಿ ಅಂತಂದರೆ ಆರ್ ಪಿ ಸಿಯಲ್ಲಿರುವಂತಹ 264 ವೇಕೆನ್ಸೀಸ್ ಬಗ್ಗೆ ಹೇಳಿದ್ದೆ. ಏನದು ರೆಸಿಡಿಯಲ್ ಪೇರೆಂಟ್ ಕ್ಯಾಡ್ರೆ ಅಂತೇಳಿ. ಇದು ಬರೀ ನಾನ್ ಹೆಚ್ ಕೆದವ್ರಿಗೆ ಮಾತ್ರ ಎಲಿಜಿಬಿಲಿಟಿ. ಅಂದರೆ ನಾನ್ ಹೆಚ್ ಕೆ ಅಂದರೆ ನೀವು ಹೆಚ್ ಕೆ ವೇಕೆನ್ಸೀಸ್ ಇದ್ರು, ಹೆಚ್ ಕೆ ಪೀಪಲ್, ಹೆಚ್ ಕೆ ರೀಜನ್ ಪೀಪಲ್ ಆಗಿದ್ರು ಸಹ ನೀವು ನಾನ್ ಹೆಚ್ ಕೆಗೆ ಅಪ್ಲೈ ಮಾಡ್ಬೋದು, ತೊಂದರೆ ಇಲ್ಲ. ಬಟ್ ಹೆಚ್ ಕೆಗಂತಾನೆ ಸಪ್ರೇಟಾಗಿ ಒಂದು ನೋಟಿಫಿಕೇಶನ್ ಇದೆ. ಲ್ಯಾಂಡ್ ಸರ್ವೇಯರ್ಸ್ಗಂತ ಹೆಚ್ ಕೆಗೆ ಸಪ್ರೇಟಾಗಿ ನೋಟಿಫಿಕೇಶನ್ ಇದೆ. ಅದು 100 ಹುದ್ದೆಗಳಿಗೆ ವೇಕೆನ್ಸೀಸ್ ಓನ್ಲಿ ಫಾರ್ ಹೆಚ್ ಕೆ ಪೀಪಲ್. ಹೆಚ್ ಕೆ ಪೀಪಲ್ ಅಂದರೆ ನಿಮ್ಗೆ ಗೊತ್ತಿರುತ್ತೆ. ಹೆಚ್ ಕೆ ರೀಜನ್ ಅಂದರೆ ಯಾವುದು? ಬಳ್ಳಾರಿ, ಬೀದರ್, ರಾಯಚೂರು, ಕೊಪ್ಪಳ, ಕೆ ವಿಜಯನಗರ, ಗುಲ್ಬರ್ಗ. ಸೊ ಇವೆಲ್ಲ ಜಿಲ್ಲೆಗಳಿಗೆ ನಿಮಗೆ ಹೆಚ್ ಕೆ ವೇಕೆನ್ಸೀಸ್ ಇರುತ್ತೆ ಗೈಸ್. ಓಕೆ, ಸೊ ಈಗ ನಾವು ನೋಟಿಫಿಕೇಶನಲ್ಲಿ ಕಂಟಿನ್ಯೂಷನ್ ಮಾಡಿ. ಇದು ಸೇಮ್ ನೋಟಿಫಿಕೇಶನ್ ಇರುತ್ತೆ, ಸೇಮ್ ಪ್ಯಾಟರ್ನ್. ನಿಮಗೆ 2 ರಕ, ಒಂದು ಕಡ್ಡಾಯ ಕನ್ನಡ ಪರೀಕ್ಷೆ ಇರುತ್ತೆ, ಪ್ಲಸ್ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಇರುತ್ತೆ. ಅದಾದ ನಂತರ ನಿಮಗೆ 2 ಪೇಪರ್ಸ್ ಇರುತ್ತೆ. ಸೊ ಇದು ನಾನು ಆಲ್ರೆಡಿ ನೋಟಿಫಿಕೇಶನ್ ಹೇಳಿರೋದ್ರಿಂದ ಮತ್ತೆ ಅದನ್ನೇ ಹೇಳಕ್ ಹೋಗಲ್ಲ, ಬಟ್ ಜಸ್ಟ್ ಟೇಬಲ್ನ ತೋರಿಸ್ತೀನಿ ನೋಡಿ. 100 ಹುದ್ದೆಗಳ ವೇಕೆನ್ಸೀಸ್ ಹೇಗಿದೆ ಅಂತಂದರೆ ಈ ಥರ. ಬರೀ ಹೆಚ್ ಕೆ ರೀಜನ್ ಮಾತ್ರ, ಹೈದರಾಬಾದ್, ಕರ್ನಾಟಕ ಪೀಪಲ್ ಅವ್ರಿಗೆ ಮಾತ್ರ ಇರುತ್ತೆ ಈ ವೇಕೆನ್ಸೀಸ್. 100 ಹುದ್ದೆಗಳು ನೋಡಿ. ಎಸ್ ಸಿ ಎಸ್ ಟಿ ಕ್ಯಾಟಗಿರಿ 1, 2A, 2B, 3A, 3B ಎಲ್ಲರಿಗೂ ವೇಕೆನ್ಸೀಸ್ ಇದೆ. ಜನರಲ್ಲೇ ನಿಮಗೆ ಒಟ್ಟು 17 ವೇಕೆನ್ಸಿ ಇದೆ, ಸಾಮಾನ್ಯ ಸಹ ಇದೆ. ಸೊ ಅಪ್ಲೈ ಮಾಡ್ಕೊಳ್ಳಿ ಗಾಯ್ಸ್, ವೆರಿ ಬ್ಯೂಟಿಫುಲ್ ನೋಟಿಫಿಕೇಶನ್. ಇದಕ್ಕೆ ವಿದ್ಯಾರ್ಥಿ ಏನಿರುತ್ತೆ ಅಂತಂದರೆ PUC ಸೈನ್ಸಲ್ಲಿ ಮಾಡಿರ್ಬೋದು, ಓಕೆ, ಅಥವಾ ಡಿಪ್ಲೊಮಾ ಸಿವಿಲಲ್ಲಿ ಮಾಡಿರ್ಬೋದು, ಅಥವಾ ಬಿ ಟೆಕ್ ಸಿವಿಲಲ್ಲಿ ಮಾಡಿರ್ಬೋದು, ಅಥವಾ ITI ಮಾಡಿದರೆ ITI ಇನ್ ಲ್ಯಾಂಡ್ ಸರ್ವೇಯರ್ ಮಾಡಿರಬೇಕು. ಅಂದರೆ ಲ್ಯಾಂಡ್, ITI ಇನ್ ಲ್ಯಾಂಡ್ ಅಲ್ಲ, ಸಾರಿ, ITI ಇನ್ ಸರ್ವೆ, ITI ಇನ್ ಸರ್ವೆ ಟ್ರೇಡಲ್ಲಿ ಮಾಡಿದರೆ ಸಹ ನೀವು ಎಲಿಜಿಬಲ್. ಸೊ ಇಷ್ಟೆಲ್ಲ ನಿಮಗೆ ವಿದ್ಯಾರ್ಹತೆ ಕಂಪಲ್ಸರಿ ಇರಲೇಬೇಕು. ಏನು, PUC ಸೈನ್ಸಲ್ಲಿ ಮಾಡಿರಬೇಕು, ಸೆಕೆಂಡ್ PUC ಅಂದರೆ ಸೆಕೆಂಡ್ PUC ಸೈನ್ಸಲ್ಲಿ ಮಾಡಿರಬೇಕು, ಮತ್ತು ಡಿಪ್ಲೊಮಾ ಇನ್ ಸಿವಿಲಲ್ಲಿ ಕಂಪ್ಲೀಟ್ ಮಾಡಿರಬೇಕು, ಅಥವಾ ಬಿ ಟೆಕ್ ಸಿವಿಲ್ ಮಾಡಿದ್ರು ಓಕೆ, ಅಥವಾ ITI ಬರೀ ಇನ್ ಸರ್ವೇನಲ್ಲಿ ಮಾಡಿದ್ರು ಸಹ ಓಕೆ. ಸೊ ಇಷ್ಟೆಲ್ಲ ವಿದ್ಯಾರ್ಹತೆ ಇದ್ರೆ ಇನ್ನೂ ಒಂದಿದೆ, ಲ್ಯಾಂಡ್ ಆ್ಯಂಡ್ ಸಿಟಿ ಸರ್ವೆ ಅಂತ ಒಂದು ಬರುತ್ತೆ. ಅದು ಜಾಬ್ ಓರಿಯೆಂಟೆಡ್ ಕೋರ್ಸ್ ಮಾಡಿದ್ರು ಸಹ ನೀವು ಎಲಿಜಿಬಲ್. ಲ್ಯಾಂಡ್ ಆ್ಯಂಡ್ ಸಿಟಿ ಸರ್ವೆ, ಓಕೆ. ಇದಿಷ್ಟು 5 ನಿಮಗೆ ಈ 5 ವಿದ್ಯಾರ್ಹತೆಯಲ್ಲಿ ಯಾವುದು ಒಂದಿದ್ರೂ ಸಹ ಯು ಆರ್ ಎಲಿಜಿಬಲ್ ಫಾರ್ ದಿಸ್ ಅಪ್ಲಿಕೇಶನ್. ಅಥವಾ ಲ್ಯಾಂಡ್ ಸರ್ವೇಯರ್ಗೆ ನೀವು ಎಲಿಜಿಬಲ್ ಇರ್ತೀರಾ. ಸೊ ಎಕ್ಸಾಮಿನೇಷನ್ ಪ್ಯಾಟರ್ನ್ ಯಾವ ಥರ ಇರುತ್ತೆ ಅಂತಂದು 2 ಎಕ್ಸಾಮ್ಸ್ ಇರುತ್ತೆ ಗೈಸ್. ಇದರಲ್ಲಿ ನಾನು ಇಲ್ಲೇ ಬರೆದ್ಬಿಡ್ತೀನಿ. ಫಸ್ಟು ಕಡ್ಡಾಯ ಕನ್ನಡ ಪರೀಕ್ಷೆ ಇರುತ್ತೆ. ಕನ್ನಡ ಎಕ್ಸಾಮ್ ಕಂಪಲ್ಸರಿ ಇರುತ್ತೆ. ಇದಕ್ಕೆ ಹೇಗೆ ಅಂತಂದರೆ 150 ಮಾರ್ಕಲ್ಲಿ ನೀವು 50 ಮಾರ್ಕ್ ಕಂಪಲ್ಸರಿ ಪಡಿಲೇಬೇಕು. ಔಟ್ ಆಫ್ 150 ಮಾರ್ಕ್ಸ್ ಕಂಪಲ್ಸರಿ ಬರಬೇಕು. ಇದು ಬರೀ ಕ್ವಾಲಿಫೈಯಿಂಗ್ ಇನ್ ನೇಚರ್ ಇರುತ್ತೆ, ಕ್ವಾಲಿಫೈ ಆಗಬೇಕಷ್ಟೇ. ಸೆಕೆಂಡ್ ಬಂದ್ಬಿಟ್ಟು ಹೇಗೆ ಅಂತಂದರೆ, ಸೆಕೆಂಡಲ್ಲಿ ಇದು ಮೇನ್ ಪೇಪರು. ಇದು ಫಸ್ಟ್ 1 ಡೇ ನಡೆಯುತ್ತೆ, 21 ಏಪ್ರಿಲ್ ಅಂತ, 21 ಜುಲೈ ಅಂತ ಕೊಟ್ಟಿದ್ದಾರೆ. ಹೇಳಕ್ಕೆ 20ನೇ ತಾರೀಕು ಜುಲೈ ಅಂತ ಕೊಟ್ಟಿದ್ದಾರೆ, ಬಟ್ ಹೇಳೋಕ್ಕಾಗಲ್ಲ, ಅದು ಡೇಟ್ ಚೇಂಜ್ ಆಗ್ಬೋದು. ಟೆಂಟೇಟಿವ್ ಅಂತ ಕೊಟ್ಟಿದ್ದಾರೆ. ಇದು 21 ಜುಲೈ ಅಂತ ಕೊಟ್ಟಿದ್ದಾರೆ. 21 ಜುಲೈ ನಿಮಗೆ ಏನಂತಂದರೆ ಫಸ್ಟ್ ಪೇಪರ್ ಬಂದು ಪೇಪರ್ 1 ಆ್ಯಂಡ್ ಪೇಪರ್ 2 ಅಂತ 2 ಇರುತ್ತೆ. ಪೇಪರ್ 1ಅಲ್ಲಿ ಹೇಗೆ ಅಂತಂದರೆ ನಿಮಗೆ ಜಸ್ಟ್ ಜನರಲ್ ನಾಲೆಡ್ಜ್ ಪೇಪರ್ ಇರುತ್ತೆ, ಓಕೆ. ಸೆಕೆಂಡ್ ಪೇಪರ್ ಬಂದು ಸ್ಪೆಸಿಫಿಕ್ ಪೇಪರ್ ಅಂತ ಕರಿತೀವಿ. ಸ್ಪೆಸಿಫಿಕ್ ಪೇಪರ್, ಇದರಲ್ಲಿ ಮ್ಯಾಥ್ಸು 70% ಇರುತ್ತೆ, ಪ್ಲಸ್ ಫಿಸಿಕ್ಸು 20% ಇರುತ್ತೆ, ಪ್ಲಸ್ ಜಿಯೋಗ್ರಫಿ 10% ಇರುತ್ತೆ, ಓಕೆ. ಇದ್ರ ಬಗ್ಗೆ ಸಿಲೆಬಸ್ಸು ನಾನು ಕಂಪ್ಲೀಟ್ ಡೀಟೇಲ್ಡ್ ಸಿಲೆಬಸ್ ನಿಮಗೆ ಇದೇ ದಿನ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಆವಾಗಿನ ತನಕ ನೀವು ಈ ನೋಟಿಫಿಕೇಷನ್ನು ತುಂಬ ಗಮನವಿಟ್ಟು ಕೇಳಿಸ್ಕೊಳ್ರಿ. ಸೊ ಈ ನೋಟಿಫಿಕೇಷನ್ ತುಂಬ ಇಂಪಾರ್ಟೆಂಟ್ ಇದೆ. ಇದಕ್ಕೆ ಇನ್ನೂ ಮೋರ್ ಡೀಟೇಲ್ಸು ನಾನು ಹಳೆ ನೋಟಿಫಿಕೇಷನಲ್ಲಿ ಹಾಕಿದ್ದೇನೆ, ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ. ಯಾರ್ಯಾರು ನೋಡಿರಲ್ಲ ಆ ನೋಟಿಫಿಕೇಷನ್ನ ಸಹ ನೋಡ್ಕೊಳ್ಳಿ, ಓಕೆ ಗೈಸ್. ನಾನು ಹೇಳಿದ್ದೆ ಅಲ್ಲ, ಆಯ್ಕೆ ವಿಧಾನ ನೋಡಿ.
ಕಡ್ಡಾಯ ಕನ್ನಡ ಪರೀಕ್ಷೆ ಇರುತ್ತೆ. ಸೊ 50 ಕನಿಷ್ಠ ತೊಗೊಳ್ಳೇಬೇಕು. ಎಷ್ಟು ಗರಿಷ್ಠ ಇರುತ್ತೆ 150 ಮಾರ್ಕಲ್ಲಿ 50 ಮಾರ್ಕ್ ಕಂಪಲ್ಸರಿ ತಗೊಳ್ಳೇಬೇಕು. ಅದಾದ ನಂತರ ವಿಶೇಷ ಸೂಚನೆ 2 ಪೇಪರ್ ಇರುತ್ತೆ. ಈಚ್ ಪೇಪರ್ ಬಂದು ನಿಮಗೆ 50 200 ಮಾರ್ಕ್ಗೆ ಇರುತ್ತೆ. ಓಕೆ, 2 ಗಂಟೆ ಅವಧಿ. ಪೇಪರ್ 1 ಸಾಮಾನ್ಯ ಪತ್ರಿಕೆ, ಪೇಪರ್ 2 ನಿರ್ದಿಷ್ಟ ಅಂದರೆ ಸ್ಪೆಸಿಫಿಕ್ ಪೇಪರ್. ಓಕೆ, ಎಕ್ಸಾಮಿನೇಷನ್ ಫೀ ಬಗ್ಗೆ ಬಂದರೆ ₹600 ಜನರಲ್ ಅವ್ರಿಗೆ ಇರುತ್ತೆ, ₹300 2A 2B 3A 3Bಗೆ ಇರುತ್ತೆ, ₹50 ಸಾಮಾನ್ಯ ಇವರು ಮಾಜಿ ಸೈನಿಕ ಅವರಿಗೆ. ಇನ್ನು SC ST ಕ್ಯಾಟಗರಿ 1 ಅಂತಂದು ಏನು ಕಟ್ಟೋದು ಬೇಕಾಗಿಲ್ಲ, ನೀವು ಫ್ರೀ ಆಫ್ ಎಕ್ಸಾಮಿನೇಷನ್ ಕಾಸ್ಟ್. ಅಪ್ಲಿಕೇಶನ್ ಅನ್ನು ಹಾಕೋಬೇಕಾಗುತ್ತೆ, ಅದು ಇಂಪಾರ್ಟೆಂಟ್. ಸೊ ತುಂಬ ಇಂಪಾರ್ಟೆಂಟ್ ಏನಂತಂದರೆ ಲ್ಯಾಂಡ್ ಸರ್ವೇರ್ ಅಂತ ನಾನು ಆಲ್ರೆಡಿ ಇದ್ದೆ, 100 ಹುದ್ದೆಗಳು ಬರೀ ಹೆಚ್ಚಿಗೆಗಿರುತ್ತೆ. ಗ್ರೂಪ್ ಸಿ ವೇಕೆನ್ಸಿ ₹23,500 ಬೇಸಿಕ್ ಅಂದರೆ ನಿಮ್ಗೆ ಒಂದು 42,000 ಕೈಗೆ ಸಿಗುತ್ತೆ. ಮತ್ತು ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ನೋಡಿ 11ನೇ ತಾರೀಕು ಮಾರ್ಚ್, ಮತ್ತು ಕೊನೆಯ ದಿನಾಂಕ 10ನೇ ತಾರೀಕು ಏಪ್ರಿಲ್. ಟೆಂಟೇಟಿವ್ ಡೇಟ್ ಎಕ್ಸಾಮಿನೇಷನ್ ಡೇಟ್ ನೋಡಿ 6ನೇ ತಾರೀಕು ಜೂಲೈ ಅಂತ ಕೊಟ್ಟಿದ್ದಾರೆ ಕನ್ನಡ ಭಾಷೆ, ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆ 7ನೇ ತಾರೀಕು ಜೂಲೈ. ಅಂದರೆ 6ನೇ ತಾರೀಕು ಕನ್ನಡ ಎಕ್ಸಾಮ್ ನಡೆದ್ರೆ 7ನೇ ತಾರೀಕು ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆ ಅಂತ ಕೊಟ್ಟಿದ್ದಾರೆ. ಈ 2 ಡೇಟು ಟೆಂಟೇಟಿವ್, ಈ ಡೇಟ್ ಚೇಂಜ್ ಆಗ್ಬೋದು, ಬಟ್ ಅಪ್ಲಿಕೇಶನ್ ಮಾತ್ರ ಇಂಪಾರ್ಟೆಂಟ್. ನೀವು ಅಪ್ಲಿಕೇಶನ್ ಫಸ್ಟ್ ಅಪ್ಲೈ ಮಾಡ್ಕೊಳ್ಳಿ, ಎಕ್ಸಾಮಿನೇಷನ್ ಡೇಟ್ ನಾವು ಅಪ್ಡೇಟ್ ಮಾಡ್ತೀವಿ. ಸೊ ಇದು ಟೆಂಟೇಟಿವ್ ಆಗಿ ಕೊಟ್ಟಿದ್ದಾರೆ, ಇದು ಡೇಟ್ ಕನ್ಫರ್ಮ್ಡ್ ಏನಲ್ಲ, ನಾಟ್ ಕನ್ಫರ್ಮ್ಡ್. ಸೊ ಇಷ್ಟು ಗೈಸ್, ಈ ನೋಟಿಫಿಕೇಶನ್ ರಿಲೇಟೆಡ್ ನ್ಯೂಸ್ ಬಂದ್ಬಿಟ್ಟು ಇಷ್ಟಿರುತ್ತೆ. ಸೊ ಇನ್ನೇನಾದರೂ ಜಾಸ್ತಿ ಮಾಹಿತಿ ಬೇಕು ಅಂತಂದರೆ ದಯಮಾಡಿ ನಮಗೆ ಕಾಂಟ್ಯಾಕ್ಟ್ ಮಾಡಿ, ಕಾಂಟ್ಯಾಕ್ಟ್ ನಂಬರ್ನ ಹಾಕಿರ್ತೀವಿ. ಸೊ ಇಷ್ಟು ಹೇಳ್ತಾ ನಾನು ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ನು ಯಾರ್ಯಾರು ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೋರ್ಸ್ ಯೂಟ್ಯೂಬ್ ಚಾನಲ್ನ, ನಿಮಗೆ ಕಂಟಿನ್ಯೂಸ್ ಆಗಿ ನೋಟಿಫಿಕೇಶನ್ಸ್ ಬರ್ತಾ ಇರುತ್ತೆ. ಇಷ್ಟು ಹೇಳ್ತಾ ನಾನು ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಗೈಸ್, ಗುಡ್ ಡೇ.